ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ದೇವನೊಬ್ಬನೇ, ಇಲ್ಲಿ ದೇವನೊಬ್ಬನೇ, ಲೋಕದಿ ದೇವನೊಬ್ಬನೇ ಎನ್ನುತ್ತ ಸಾರುತ್ತ ಬಸವಣ್ಣ ತೋರಿದರು ಕೂಡಲ ಸಂಗಮನ. ಎನ್ನುತ್ತ ಸಾರುತ್ತ ಬಸವಣ್ಣ ತೋರಿದರು ಕೂಡಲ ಸಂಗಮನ. ದೇವನೊಬ್ಬನೇ, ಇಲ್ಲಿ ದೇವನೊಬ್ಬನೇ, ಲೋಕದಿ ದೇವನೊಬ್ಬನೇ ಎನ್ನುತ್ತ ಸಾರುತ್ತ ಬಸವಣ್ಣ ತೋರಿದರು ಕೂಡಲ ಸಂಗಮನ. ಎನ್ನುತ್ತ ಸಾರುತ್ತ ಬಸವಣ್ಣ ತೋರಿದರು ಕೂಡಲ ಸಂಗಮನ. ದೇವನೊಬ್ಬನೇ, ಇಲ್ಲಿ ದೇವನೊಬ್ಬನೇ, ಸುಳ್ಳು ಪೊಳ್ಳುಗಳ ಅಳಿಸಿ ಇಲ್ಲಿ ನಿತ್ಯ ಸತ್ಯವನ್ನು ಬೆಳೆಸಿ. ಸುಳ್ಳು ಪೊಳ್ಳುಗಳ ಅಳಿಸಿ ಇಲ್ಲಿ ನಿತ್ಯ ಸತ್ಯವನ್ನು ಬೆಳೆಸಿ. ಸತ್ಯ ತತ್ವವನ್ನು ಜಗಕ್ಕೆ ಹಂಚಿದರು. ಕ್ರಾಂತಿಯೋಗಿ ಪುರುಷರಾದರು, ಜಗದ ಜ್ಯೋತಿಯೇ ತಾವಾಗಿ ಜನಮನವನ್ನು ಇವರು ಬೆಳಗಿದರು. ದೇವನೊಬ್ಬನೇ, ಇಲ್ಲಿ ದೇವನೊಬ್ಬನೇ, ಲೋಕದಿ ದೇವನೊಬ್ಬನೇ ಎನ್ನುತ್ತ ಸಾರುತ್ತ ಬಸವಣ್ಣ ತೋರಿದರು ಕೂಡಲ ಸಂಗಮನ. ಎನ್ನುತ್ತ ಸಾರುತ್ತ ಬಸವಣ್ಣ ತೋರಿದರು ಕೂಡಲ ಸಂಗಮನ. ದೇವನೊಬ್ಬನೇ, ಇಲ್ಲಿ ದೇವನೊಬ್ಬನೇ, ಇಲ್ಲಿ ದೇವನೊಬ್ಬನೇ. ನಾವೆಲ್ಲ ವೀರ ವಿರಾಗಿಣಿ ಜಗನ್ಮಾತೆ ಶಿವಯೋಗಿಣಿ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದೀವಿ. ಜಗದ್ಗುರು ಮಾತೆ ಮಾದೇವಿ ಅವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ಭಾಗ 2 ಪ್ರಗತಿ, ಅದರಲ್ಲಿ 9ನೇ ಅಧ್ಯಾಯವನ್ನು ಇವತ್ತು ನೋಡೋಣ. ಸೂಕ್ತ ಶಕ್ತಿಯ ಆವಿಷ್ಕಾರ. ನಿನ್ನೆ ದಿನ ನೋಡಿದ್ವಿ, ಅವ್ರದ್ದು ಮಹಾದೇವಿ ಅಕ್ಕನವ್ರದ್ದು ಶಿಕ್ಷಣ ಪ್ರಾರಂಭವಾಗಿತ್ತು ಅಲ್ವಾ. ಗುರುಲಿಂಗ ದೇವರ ಸನ್ನಿಧಿಯಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನ್ನೋ ಒಂದು ಮಂತ್ರವನ್ನ ತಿದ್ದಿಸೋದ್ರ ಮೂಲಕ ಮಹಾದೇವಿ ಅಕ್ಕನವರ ಶಿಕ್ಷಣ ಪ್ರಾರಂಭವಾಗಿತ್ತು. ಅದೇ ರೀತಿ ಗುರುಗಳ ಆಜ್ಞೆಯ ಮೇರೆಗೆ ಓಂಕಾರ ಶಕ್ತಿ ಮಗಳ ಜೊತೆಗೆ ಪಕ್ಕದ ಮನೆ ಮಕ್ಕಳ ಜೊತೆ ಮಾಡಿ ಕಳಿಸುವಂತ ರೂಢಿ ಶುರುವಾಗಿತ್ತು. ಗುರುಗಳಿಗೆ ತುಂಬಾ ಸಂತೋಷ. ಮಹಾದೇವಿ ಅಕ್ಕನವರ ಜ್ಞಾಪಕ ಶಕ್ತಿ, ಅವರ ವಿಚಾರ ಪ್ರಜ್ಞೆ ಇದೆಲ್ಲ ಕಂಡು ತುಂಬಾ ಸಂತೋಷ ಪಡ್ತಾ ಇದ್ರು. ಹೀಗೆ ನಡೀತಾ ಇತ್ತು ಅವ್ರ ಶಿಕ್ಷಣ. ದಿನಂಪ್ರತಿ ವಚನಗಳನ್ನ ಬರೆದುಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮತ್ತೆ ಅದರದ ಅಭ್ಯಾಸ, ಜೊತೆಗೆ ಇಷ್ಟಲಿಂಗ ಪೂಜೆ 2 ಹೊತ್ತು ದಿನದಲ್ಲಿ, ಹೀಗೆ ನಡೀತಾ ಇತ್ತು. ಇನ್ನು ಸೂಕ್ತ ಶಕ್ತಿಯ ಆವಿಷ್ಕಾರ 9ನೇ ಅಧ್ಯಾಯದಲ್ಲಿ ಕೆಲವೊಂದು ಏನಪ್ಪಾ ಅಂದ್ರೆ, ಮನೆಯಲ್ಲಿ ತಂದೆ ತಾಯಿಗಳು ಹೇಳ್ತಕ್ಕಂಥ ಕಥೆಗಳು, ಪುರಾಣಗಳು, ಆಮೇಲೆ ಮನೆಯಲ್ಲಿ ಏನೋ ಚಪ್ಪಲಿ ಹೊಲಿಯುವಂತ ಸಮಗಾರ ಮಾದಯ್ಯ ಮನೆ ಹತ್ರ ಬಂದು ಚಪ್ಪಲಿ ಕೊಡುವಂತ ಸಂದರ್ಭ. ಅಂದ್ರೆ ತುಂಬಾ ಕೆಲವೊಂದು 4ರಿಂದ 5 ಸಂಗತಿಗಳನ್ನ ಮಾತಾಜಿಯವರು ತುಂಬಾ ಚೆನ್ನಾಗಿ ಸಂಭಾಷಣೆಯನ್ನ ಬರೆದಿದ್ದಾರೆ. ಅದನ್ನ ಬುಕ್ ತಗೊಂಡೇ ಓದ್ಬೇಕು, ಅಷ್ಟು ಚೆನ್ನಾಗಿದೆ. ನೀವು ಓದ್ರಿ ಅಧ್ಯಯನ. ಅದನ್ನ ಇವತ್ತು ನೋಡೋಣ. ಸೂಕ್ತ ಶಕ್ತಿಯ ಆವಿಷ್ಕಾರ ಅಂದ್ರೆ, ಇವತ್ತು ನಾವು ಭೂಮಿಯಲ್ಲಿ ಒಂದು ಬೀಜ ಬಿತ್ತುತ್ತೀವಿ. ಬೀಜ ಏನು ನಾವು ಭೂಮಿಯಲ್ಲಿ ಬಿತ್ತನೆ ಮಾಡ್ತೇವಿ. ಬಿತ್ತನೆ ಮಾಡಿದಾಗ ಬೀಜದಲ್ಲಿರ್ತಕ್ಕಂಥ ಸತ್ವ ಒಂದೇ ಅದರ ವೃದ್ಧಿಗೆ ಕಾರಣ ಆಗಲ್ಲ ಅಂತ ಹೇಳ್ತಾರೆ. ಅದು ಸತ್ಯನೂ ಕೂಡ. ಯಾಕಂದ್ರೆ ಬೀಜ ಬಿತ್ತನೆ ಆದ್ಮೇಲೆ ಅದಕ್ಕೆ ಕ್ರಮವಾಗಿ ಏನ್ ಬೇಕು? ನೀರ್ ಬೇಕು, ಗೊಬ್ಬರ ಬೇಕು, ಮತ್ತೆ ಮುಖ್ಯವಾಗಿ ರವಿ ಕಿರಣಗಳ ಬೆಳಕಿನ ಸ್ಪರ್ಶ ಬೇಕು, ಸೂರ್ಯನ ಸ್ಪರ್ಶ ಬೇಕು. ಇದು 3 ಕ್ರಮವಾಗಿ ಇದ್ದಾಗ ಬಿತ್ತಿದಂತಹ ಬೀಜ ಒಳ್ಳೆಯ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ. ಅದೇ ರೀತಿ ಒಬ್ಬ ಮನುಷ್ಯ, ಒಬ್ಬ ಮಾನವ ಉನ್ನತ ಮಟ್ಟದ ಮಾನವತೆಯನ್ನ, ಜ್ಞಾನವನ್ನ ಪಡಿಬೇಕಾದ್ರೆ ಅಲ್ಲೂ ಕೂಡ ಏನಪ್ಪ ಬೇಕು ಅಂದ್ರೆ ಸುಜ್ಞಾನದ ಸುಜಲ,
ಅಲ್ವಾ? ಸುಜ್ಞಾನದ ಸುಜಲ ಬೇಕು. ಅಲ್ಲೂ ಕೂಡ ಏನಪ್ಪ, ಅರಿವಿನ ಜ್ಞಾನ ಬೇಕು. ಏನು, ಗುರುಗಳಿಂದ ಇವಾಗ ಏನೇ ಒಂದು ನಾವು ಕಲಿಬೇಕಾದ್ರೆ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು. ಸೊ ಈ ರೀತಿ ಸುಜ್ಞಾನದ ಸುಜಲ, ಆಮೇಲೆ ಏನು ಗುರುಗಳಿಂದ ಸಿಗ್ತಕ್ಕಂಥ ವಿರಕ್ತಿಯ ತೇಜ, ಮತ್ತೆ ತಂದೆ ತಾಯಿಗಳಿಂದ ಸಿಗ್ತಕ್ಕಂಥ ಪಾಠಗಳು ಏನ್ ಸಿಗ್ತಾವಲ್ಲ, ದಿನನಿತ್ಯ ನಡೆ ನುಡಿ ಇರಬಹುದು, ಪುರಾಣ ಪುಣ್ಯ ಕಥೆಗಳನ್ನ ಹೇಳುವಂತ ಪರಿಪಾಠ ಇರಬಹುದು. ಸೊ ಇವೆಲ್ಲವೂ ಕೂಡ ಮಹಾದೇವಿ ಅಕ್ಕನವರ ಒಂದು ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಪ್ರಮುಖ ಹಸ್ತಗಳಾಗಿ, ಮೆಟ್ಟಿಲುಗಳಾಗಿ ಕೆಲಸ ಮಾಡ್ತವೆ. ಇಲ್ಲಿ ಒಂದು ದಿನ ಬೆಳಗ್ಗೆ, ಇವಾಗ ಏನು 7 ವರ್ಷ ಆಗಿದೆ ಮಹಾದೇವಿ ಅಕ್ಕನವರಿಗೆ. ಒಂದು ದಿನ ಹಾಗೆ ಲಿಂಗಮ್ಮ ತಾಯಿಯವರು ಮಹಾದೇವಿ ಅಕ್ಕನವರಿಗೆ ಕಥೆಗಳನ್ನ ಹೇಳ್ತಿರ್ಬೇಕಾದ್ರೆ ಒಂದು 2ರಿಂದ 3 ಕತೆ ಹೇಳ್ತಾರೆ. ಭಕ್ತ ಮಾರ್ಕಂಡೇಯನ ಕತೆ, ಮತ್ತು ಧ್ರುವನ ಕತೆ, ಮತ್ತು ಕೋಳೂರು ಕೊಡಗೂಸಿನ ಕತೆ. ಪ್ರತಿಯೊಂದು ಕತೆಗಳನ್ನ ಹೇಳ್ಬೇಕಾದ್ರೆ ದಿನನಿತ್ಯ ಪರಿಪಾಠದಲ್ಲಿ ಮಹಾದೇವಿ ಅಕ್ಕ ತನ್ನ ಓರಿಗೆಯ ಸ್ನೇಹಿತಿಯರನ್ನ ಕರೆದುಕೊಂಡು ಬಂದು ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಹಣೆಗೆ ವಿಭೂತಿ ಧರಿಸಿ ಅಮ್ಮ ಹೇಳುವಂತ ಕತೆಗಳನ್ನ ಕೇಳಲಿಕ್ಕೆ ತುಂಬಾ ಶ್ರದ್ಧೆಯಿಂದ, ತುಂಬಾ ಭಕ್ತಿಯಿಂದ, ತುಂಬಾ ಶಾಂತ ರೀತಿಯಿಂದ ಕೇಳ್ತಾ ಇದ್ರು ಎಲ್ಲ ಮಕ್ಕಳು ಸೇರಿ. ಹೀಗೆ ಒಂದಿನ ಹೇಳ್ತಿರ್ಬೇಕಾದ್ರೆ ಧ್ರುವನ ಕತೆ ಬರುತ್ತೆ. ಧ್ರುವ ಮಲತಾಯಿಯ ಮಗ. ಹೇಳ್ತಾ ಇರ್ಬೇಕಾದ್ರೆ ಮಹಾದೇವಿ ಅಕ್ಕನವರು ಎಷ್ಟು ಆ ಕಥೆಯಲ್ಲಿ ಲೀನವಾಗ್ಬಿಟ್ಟಿರ್ತಾರೆ ಅಂದ್ರೆ, ಧ್ರುವನ ಮಲತಾಯಿ ಏನಿದಾಳಲ್ಲ, ಎತ್ಕೊಂಡು ತೊಡೆ ಮೇಲೆ ಎತ್ಕೊಂಡು ಕೂತಾಗ, ಅಂದ್ರೆ ಮಲತಾಯಿಯ ಪ್ರೀತಿ ಅದು ಸಾಮಾನ್ಯವಾಗಿ ಅದು ಹಂಗೆ ಉಳಿದ್ಬಿಟ್ಟಿದೆ ಸಮಾಜದಲ್ಲಿ. ಇವಾಗ ಅಂತ ತಾಯಿಂದ್ರು ಇಲ್ಲ 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 ಅಂತ ಹೇಳ್ಬೋದು, ಬಟ್ ಅಲ್ಲೂ ಇಲ್ಲೂ ಇರಬಹುದು. ಆದ್ರೆ ಈ ಧ್ರುವನ ಕಥೆಯಲ್ಲಿ ಧ್ರುವನ್ನ ಎತ್ಕೊಂಡು ಕೂತ್ಕೊಂಡಾಗ ಮಲತಾಯಿ ತೊಡೆಯಿಂದ ಅಂದ್ರೆ ತಳ್ತಳಂತೆ. ಕಥೆಯನ್ನ ಎಷ್ಟು ಆಳವಾಗಿ ಶ್ರದ್ಧೆಯಿಂದ ಕೇಳ್ತಾ ಇರ್ತಾರೆ ಮಕ್ಕಳು ಅಂದ್ರೆ, ಮಹಾದೇವಿ ಅಕ್ಕನವರಿಗೆ ಕಣ್ಣಲ್ಲಿ ನೀರು ಬರ್ತಾ ಇರತ್ತಂತೆ. ಅವಾಗ ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ ಅಂತಂದ್ರೆ, ಅವಳಿಗೆ ಅನ್ಸುತ್ತಂತೆ ಮಹಾದೇವಿ ಅಕ್ಕನಿಗೆ, ಓಂಕಾರ ಶೆಟ್ಟಿ ತಂದೆಯ ತೊಡೆ ಮೇಲೆ ಕೂತ್ಕೊಂಡಾಗ ಅವಳಿಗೆ ಯಾರೋ ತಳೆದಾಗ ಆಗುತ್ತಂತೆ. ತಳೆದಾಗಿ ಅವ್ರಿಗೆ ದುಃಖದ ಕಟ್ಟೆ ಒಡೆದ್ಬಿಟ್ಟು ಅಳ್ತಾ ಇರುತ್ತಂತೆ ಮಗು. ಸೊ ಅವಾಗ ಅಳ್ತಾ ಅಳ್ತೆ ಅಮ್ಮನಿಗೆ ಕೇಳ್ತಾಳಂತೆ, ಅಮ್ಮ ಅಮ್ಮ, ಚಿಕ್ಕಮ್ಮ ಅಂದ್ರೆ ಅಷ್ಟು ಕೆಟ್ಟೋಳೇನಮ್ಮ ಅಂತ ಕೇಳಿದಾಗ, ಮಲತಾಯಿ ಅಂದ್ರೆ ಅಷ್ಟು ಕೆಟ್ಟೋಳೇನಮ್ಮ ಅಂತ ಅಳ್ತಾ ಅಳತೆ ಮಹಾದೇವಿ ಅಕ್ಕ ಲಿಂಗಮ್ಮ ತಾಯಿಯವ್ರಿಗೆ ಕೇಳ್ತಾಳಂತೆ. ಅವಾಗ ಲಿಂಗಮ್ಮನವರು ಹೇಳ್ತಾರೆ, ಹೌದಮ್ಮ, ಬಂಜೆ ಅಂದ್ರೆ ಮಲತಾಯಿ ಯಾವಾಗ್ಲೂ ಬಂಜೆ ಬೇನೆ ಅದು ಇನ್ನೊಬ್ರಿಗೇನು ಹೆರಿಗೆ ಬೇನೆ ಬಂಜೆಗೆ ಗೊತ್ತಿರೋದಿಲ್ಲ. ಅವಳು ಯಾವತ್ತಿದ್ರು ಮಲತಾಯಿನೇ. ಯಾಕಂದ್ರೆ ಮಕ್ಕಳ ಸುಖ, ಆನಂದ, ವಾತ್ಸಲ್ಯ ಅವ್ರಿಗೆ ಗೊತ್ತಿರೋದಿಲ್ಲ, ಮಕ್ಕಳಿಲ್ದವ್ರಿಗೆ. ಸೊ ಹಾಗಾಗಿ ಅವರು ಆ ರೀತಿ ಮಾಡ್ತಾಳೆ. ಅಳೋದನ್ನ ಗಮನಿಸ್ತಾ ಇರ್ತಾರೆ ಲಿಂಗಮ್ಮ ತಾಯಿಯವರು. ಅಯ್ಯೋ ಪುಟ್ಟ, ಯಾಕೆ ಚಿನ್ನ ಅಳ್ತಾ ಇದೀಯಾ, ಇದು ಕತೆ ಕಣಮ್ಮ, ಯಾಕೆ ಅಳ್ತಿದೀಯಾ, ಅಳ್ಬಾರ್ದು ಕಂದ, ಇದು ಕತೆ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಆದ್ರೂ ಮಹಾದೇವಿ ಅಕ್ಕನವರಿಗೆ ಸಮಾಧಾನ ಆಗೋದಿಲ್ಲ. ಆ ದುಃಖ ಏನು ಒಳಗಡೆ ಕೂತ್ಬಿಟ್ಟಿರುತ್ತೆ. ಮತ್ತು ಅವಳು ಚಿತ್ತದಲ್ಲಿ ಮಲತಾಯಿ ಅಂದ್ರೆ ಕೆಟ್ಟವಳು, ಮಲತಾಯಿಗೆ ಯಾರ ಮೇಲೂ ಕೂಡ ಅವಳಿಗೆ ಪ್ರೀತಿ ವಾತ್ಸಲ್ಯ ಬರೋದಿಲ್ಲ ಅನ್ನೋ ಒಂದು ವಿಷಯ ಅವಳ ಮನಸ್ಸಲ್ಲಿ ಕೂತ್ಬಿಡುತ್ತೆ ಅಚ್ಚುತ್ತಾಗಿ. ಹೀಗೆ ನಡೀತಿರ್ಬೇಕಾದ್ರೆ ಸರಿ ಅವತ್ತಿನ ಪಾಠ ಮುಗಿಯುತ್ತೆ. ಎಲ್ಲ ಅವ್ರ ಊರಿಗೆ ಸ್ನೇಹಿತರೆಲ್ಲರೂ ತಮ್ಮ ಮನೆಯದ ಹೋಗಿ ಮುಟ್ಟಿದ್ರು ಕೂಡ ಮಹಾದೇವಿ ಅಕ್ಕ ಅಲ್ಲೇ ಕೂತ್ಬಿಟ್ಟಿರ್ತಾಳೆ. ಆ ಕತೆ ಗುಂಗಲ್ಲೇ ಬಿಕ್ಕಳಿಸ್ತಾ ಕೂತ್ಬಿಟ್ಟಿರ್ತಾಳೆ. ಅವಾಗ ಲಿಂಗಮ್ಮ ತಾಯಿ ಕರಿತಾಳೆ, ಪುಟ್ಟ ಯಾಕೆ ಇನ್ನೂ ಎದ್ದು ಬರ್ತಾ ಇಲ್ಲ, ನಿನಗೆ ಹಸಿವಾಗಿಲ್ವಾ, ಎದ್ದೇಳು ಪುಟ್ಟ, ಎದ್ದೇಳು, ಪ್ರಸಾದ ಮಾಡುವಂತ ಎದ್ದೇಳಮ್ಮ, ಎದ್ದೇಳು ಅಂತ ಹೇಳಿದಾಗ ಅದೇ ಗುಂಗಲ್ಲೇ ಎದ್ದು ಬರ್ತಾಳಂತೆ. ಮತ್ತೆ ಕೇಳ್ತಾಳೆ, ಅಮ್ಮ ಮಲತಾಯಿ ಅಂದ್ರೆ ಅಷ್ಟೇ ಕೆಟ್ಟೋಳೇನಮ್ಮ ಅಂತ ಕೇಳಿದಾಗ, ಅದು ಕತೆ ಪುಟ್ಟ, ಹೇಳಿದ್ನಲ್ಲ, ಅಳ್ಬಾರ್ದು ಸುಮ್ಮನೆ ಆಗು ಅಂತ ಹೇಳ್ಬಿಟ್ಟು, ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಹೋಗಿ ಪ್ರಸಾದ ಸೇವನೆ ಮಾಡಿ ಅದೇ ಗುಂಗಲ್ಲೇ ಮಲ್ಕೋತಾಳೆ. ಮತ್ತೆ ಒಂದಿನ ಕೇಳ್ತಾಳೆ, ಅಮ್ಮ ಅಮ್ಮ ಅಂದ್ರೆ ದೇವ್ರ ಕತೆ ಎಲ್ಲ ಹೇಳ್ತಿರ್ತಾರಲ್ಲ ಅಮ್ಮ, ನಾನು ದೇವರನ್ನ ಕಾಣ್ಬೋದೇನಮ್ಮ ಅಂತ ಕೇಳ್ತಾಳಂತೆ. ಯಾಕೆ ಕಾಣ್ಬಾರ್ದು, ಖಂಡಿತ ಕಾಣಬಹುದು, ನೀನು ಕೂಡ ದೇವರನ್ನ ಕಾಣಬಹುದು ಅಂತ ಹೇಳಿದಾಗ, ಅದನ್ನು ಒಂದು ಗುಂಗಲ್ಲಿ ಒಂದು ರಾತ್ರಿ ಮಲ್ಕೊಂಡಿರ್ತಾಳೆ. ಎಲ್ಲ ಕಥೆಗಳನ್ನ ಕೇಳಿದಾಗ ಮಾರ್ಕಂಡೇಯನ ಕತೆ, ಧ್ರುವನ ಕತೆ, ಧ್ರುವ ಏನ್ ಮಾಡ್ತಾನೆ ಅಂದ್ರೆ
ಮಲತಾಯಿಯ ಒಂದು ಎಲ್ಲ ಕಷ್ಟಗಳನ್ನ ಸಹಿಸ್ಕೊಂಡು ಅದಕ್ಕೆ ಅದೇ ದೊಡ್ಡ ವಿಷಯ ಮಾಡ್ಲಾರ್ದನೆ ಮುಂದೆ ಅವನು ಸಾಧನೆ ಮಾಡಿ ಏನು ಯಶಸ್ಸನ್ನ ಪಡಿತಾನಲ್ಲ, ಆ ಯಶಸ್ಸನ್ನ ಹೇಳ್ತಾ ಇರ್ಬೇಕಾದ್ರೆ ಮಹಾದೇವಿ ಮುಖದಲ್ಲಿ ಏನ್ ಬೇಸರ ಇರುತ್ತಲ್ಲ, ಬೇಸರ ಎಲ್ಲ ಕಳೆದು ಹಿರಿ ಹಿರಿ ಹಿಗ್ತಾಳಂತೆ. ನೋಡ್ರಿ, ಧ್ರುವ ಆ ತನ್ನ ಮಲತಾಯಿಯ ಎಲ್ಲ ಒಂದು ಏನು ಕಿರುಕುಳ ಕೊಡ್ತಿರ್ತಾಳಲ್ಲ, ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ, ಆ ನೋವನ್ನ ಮರೆತು ಅವನು ಸಾಧನೆ ಮಾಡಿ ಒಂದು ಒಳ್ಳೆ ಹೆಸರನ್ನ ಪಡೆದುಕೊಂಡಂತಹ ವಿಷಯ ಮಹಾದೇವಿ ಅಕ್ಕನವರ ಏನು ಮನಸ್ಸಿನ ಮೇಲೆ ತುಂಬಾ ಆಳವಾದ ಪರಿಣಾಮ ಬೀರುತ್ತೆ. ಇಂಥ ಎಲ್ಲ ವಿಷಯಗಳನ್ನ ಕೇಳಿದಾಗ ರಾತ್ರಿ ಮಲಗಿರ್ಬೇಕಾದ್ರೆ ಅವ್ರಿಗೆ ಒಂದು ಸೂಕ್ತ ಮನಸ್ಸಿನಲ್ಲಿ ನಾನು ದೇವರನ್ನ ಕಾಣ್ಬೇಕು, ಆ ದೇವರ ಹತ್ರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ರಾತ್ರಿ ಎದ್ದು ಅದೇ ಅಳ್ತಾ ಅಳ್ತಾ ಮಲಗಿರ್ತಾಳೆ. ಸರಿ, ಓಂಕಾರ ಶೆಟ್ಟಿಲಿಂಗಂನವರು ತುಂಬಾ ಚೆನ್ನಾಗಿ ನಿದ್ದೆ, ಗಾಢ ನಿದ್ರೆಯಲ್ಲಿ ಇರುವಾಗ ಅಳೋ ಶಬ್ದ ಕೇಳುತ್ತೆ ಮಧ್ಯರಾತ್ರಿಯಲ್ಲಿ. ಯಾಕೆ ಪುಟ್ಟ ಅಳ್ತಾ ಇದೆಯಾ ಅಂತ ಹೇಳಿ ತಾಯಿ ಅವಳಿಗೆ ಸಮಾಧಾನ ಮಾಡಿ ತಟ್ಟಕ್ಕೆ ಹೋಗ್ತಾಳೆ. ಪಕ್ಕದಲ್ಲಿ ಇರೋದಿಲ್ಲ ಯಾರು, ಮಹಾದೇವಿ ಅಕ್ಕ. ಅವ್ರಿಗೆ ಗಾಬರಿ ಆಗುತ್ತೆ, ಕೈ ಆಡಿಸ್ತಾರಲ್ಲ, ಮಗಳು ಇರೋದಿಲ್ಲ ಪಕ್ಕದಲ್ಲಿ. ಗಾಬರಿ ಆಗ್ಬಿಟ್ಟು ಕಣ್ ತೆರೆದು ನೋಡ್ತಾಳೆ. ಅದ್ರ ದೀಪ ಸಣ್ಣ ಮಾಡಿ ಮಲ್ಕೊಂಡಿರ್ತಾರ ಅವರು. ಅವಾಗ ಹಂಗೆ ಯಜಮಾನ್ರಿಗೆ ಎಬ್ಬಿಸ್ತಾರೆ. ಓಂಕಾರ ಶೆಟ್ಟಿನೂ ಎದ್ದು ಮಗಳು ಕಾಣಿಸ್ತಾ ಇರೋದನ್ನ ಕಂಡ್ಬಿಟ್ಟು ಗಾಬರಿ ಆಗ್ತಾರೆ. ದೀಪನ ಸ್ವಲ್ಪ ಕುಡಿ ಚಾಚ್ಬಿಟ್ಟು ದೀಪವನ್ನ ದೊಡ್ಡದಾಗಿ ಮಾಡ್ಬಿಟ್ಟು ನೋಡ್ತಾರೆ. ಬಾಗ್ಲ ಹತ್ರ ನಿಂತಿರ್ತಾರೆ ಅಕ್ಕ ಮಹಾದೇವಿ ಅವರು. ಅಂದ್ರೆ ಅವಾಗಿನ ಮನೆಗಳೆಲ್ಲ ದೊಡ್ಡ ದೊಡ್ಡ ಬಾಗ್ಲಿರುತ್ತೆ, ಹಿಂದೆ ಅದ ಅಗಳಿ ಇರುತ್ತೆ, ಚಿಲ್ಕ ಹಾಕ್ಬಿಟ್ಟು ಅಗಳಿ ಹಾಕೋ ಪದ್ಧತಿ ಇರ್ತೈತಿ. ಅವಳು ಗಿಡ್ಡಕ್ಕಿರ್ತಾಳೆ, ಮತ್ ತುಂಬಾ ದೊಡ್ಡದಾಗಿ ಚಿಲ್ಕ ತೆಗಿಲಿಕ್ ಬರದೆ ಅಳ್ತಾ ನಿಂತಿರ್ತಾಳೆ. ಅವಾಗ ಮಗಳ ಹತ್ರ ಹೋಗಿ ತಲೆ ಮೇಲೆ ಒರೆಸಿ, ಯಾಕೆ ಪುಟ್ಟ ನಿದ್ದೆ ಬರ್ಲಿಲ್ವಾ, ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾಗಿತ್ತಾ, ಯಾಕೆ ನಮ್ಮನ್ನ ಎಬ್ಬಿಸ್ಬೋದಾಗಿತ್ತಲ್ಲ, ಯಾಕೆ ಅಳ್ತಾ ಇಲ್ಲಿ ನಿಂತಿದ್ಯಾ ಅಂತ ತಂದೆ ತಾಯಿ ಇಬ್ರು ಸಮಾಧಾನ ಮಾಡ್ತಾರೆ. ಅವಾಗ ಅಮ್ಮ ಅಮ್ಮ ನಾನು ದೇವ್ರತ್ತ ಹೋಗ್ಬೇಕು, ದೇವರನ್ನ ಕಾಣ್ಬೇಕು, ನಾನು ಹೋಗ್ಬೇಕು ಅಂತ ಬಾಗಿಲು ತೆಗಿತಾ ಇದ್ದೇನೆ, ಈ ಬಾಗಿಲನ್ನ ತೆಗಿಯಕ್ಕೆ ಬರ್ಲಿಲ್ಲಮ್ಮ ಅಂತ ಮುಗ್ಧತೆಯಿಂದ ಮಹಾದೇವಿ ಅಕ್ಕ ಅಪ್ಪ ಅಮ್ಮನಿಗೆ ಹೇಳ್ತಾರಂತೆ. ಅವಾಗ ಹೇಳ್ತಾರೆ, ಪುಟ್ಟ ಇಷ್ಟೊತ್ತೆಲ್ಲ ಹೋಗ್ಬಾರ್ದು, ಮತ್ತೆ ಅವರೆಲ್ಲ ಹೋದ್ರಲ್ಲ ದೇವ್ರನ್ನ ಕಾಣಕ್ಕೆ, ಅಪ್ಪ ಬಸವಣ್ಣವ್ರ ಮನೆ ಬಿಟ್ಟು ಹೋದ್ರು, ಧ್ರುವ ಎಷ್ಟು ಕಷ್ಟಪಟ್ಟ ಅಲ್ವಾ, ಅವನು ಹೋದ್ನಲ್ಲ ದೇವ್ರ ಕಾಣಕ್ ಹೋದ್ನಲ್ಲ, ನಾನು ಹಂಗೆ ಹೋಗ್ತೀನಮ್ಮ ಅಂತ ಮುಗ್ಧತೆಯಿಂದ ಹೇಳಿದಾಗ, ನೋಡು ನಿನ್ನಷ್ಟು ಚಿಕ್ಕವ್ರು ಹೋಗ್ಬಾರ್ದು, ಧ್ರುವ ನಿನ್ಗಿಂತ ದೊಡ್ಡವನಾಗಿದ್ದ, ನೀನು ತುಂಬಾ ಚಿಕ್ಕ ಹುಡುಗಿ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಟ್ರೆ ಅಲ್ಲಿ ಕಾಡಲ್ಲಿ ಚಿರತೆ ಸಿಂಹ ಅವೆಲ್ಲ ಇರ್ತಾವ, ಅವನ್ನೆಲ್ಲ ಚಿಕ್ಕ ಮಕ್ಕಳನ್ನ ತಿಂದ್ಬಿಡ್ತಾವೆ ಅಂತ ಸಮಾಧಾನ ಮಾಡಿ ಮತ್ತೆ ತಟ್ಟಿ ಮಲಗಿಸ್ತಾರೆ. ಸರಿ, ಅದೇ ಗುಂಗಲ್ಲೇ ಮಲಗ್ತಾರೆ. ಬೆಳಗಾಗುತ್ತೆ. ಹೀಗೆ ಇಂತಹ ಕಥೆಗಳು ಮಹಾದೇವಿ ಅಕ್ಕನಿಗೆ ಒಂದು ಮನಸ್ಸಿನ ಆಳದಲ್ಲಿ ಬೇರೂರಿ ಕೆಲವು ಸಂಬಂಧಗಳ ಬಗ್ಗೆ, ಅವ್ರಿಗೆ ಯಾವಾಗ್ಲೂ ಅಕ್ಕ ತಮ್ಮ, ಅಪ್ಪ ಅಮ್ಮ, ತಂಗಿ, ಇಂತಹ ಒಂದು ಸಂಬಂಧಗಳ ಮೇಲೆ ಅಷ್ಟು ಒಲವು ತೋರದೆ ಕೇವಲ ಆಧ್ಯಾತ್ಮಿಕ ದೇವರ ಕಡೆಗೆ, ಪರಮಾತ್ಮನ ಕಡೆಗೆ ಹೆಚ್ಚು ಒಲವು ಹೋಗ್ತಾ 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 ಹೀಗೆ ಮತ್ತೆ ಪಾಠಶಾಲೆಗೆ ಹೋಗ್ತಾರೆ. ಪ್ರತಿದಿನ ಗುರುಗಳು ಹೇಳ್ಕೊಟ್ಟಂತಹ ಪಾಠವನ್ನ ಚಾಚು ತಪ್ಪದೆ ಕಲ್ತ್ಕೊಂಡು ಮತ್ತೆ ಇನ್ನೇನು 10 ವರ್ಷಕ್ಕೆ ಬರ್ತಾರೆ ಮಹಾದೇವಿ ಅಕ್ಕನವರು. ಒಂದು ಸಂದರ್ಭ ನಡೆಯುತ್ತೆ. 10 ವರ್ಷ ಆದಾಗ ಚೆನ್ನಾಗಿ ಮಾತಾಡ್ತಿರ್ತಾರೆ ಮಹಾದೇವಿ ಅಕ್ಕನವರು. ಆವಾಗ ಗುರುಗಳು ಅವರಿಗೆ ಒಂದು ಉಪದೇಶವನ್ನು ಕೂಡ ಮಾಡ್ತಾರೆ. ಇನ್ಮೇಲೆ ಮಹಾದೇವಿ, ನೀನು ಇನ್ಮೇಲೆ ವಚನಗಳನ್ನ ಬರೆಯೋದನ್ನ ರೂಢಿಸ್ಕೋಬೇಕು. ಅವಾಗ ವಚನಗಳ ಬಗ್ಗೆ ಏನೇನು ಅವ್ರಿಗೆ ಅನುಮಾನ ಇರುತ್ತಾ, ಅನುಮಾನಗಳನ್ನೆಲ್ಲ ಗುರುಗಳ ಜೊತೆಗೆ ಪರಿಹರಿಸ್ಕೊಂಡು ವಚನ ಅಂದ್ರೆ ಏನು, ಇಂಥ ವಿಷಯಗಳನ್ನೆಲ್ಲ ಚರ್ಚೆ ಮಾಡ್ತಾರೆ. ಅದು ಮುಂದೆ ಬರುತ್ತೆ, ಇದೇ ಅಧ್ಯಾಯದಲ್ಲೇ ಬರುತ್ತೆ. ಇನ್ನ ಒಂದು ಸಂದರ್ಭ ನಾ ಹೇಳಲಿಕ್ಕೆ ಹೊರಟಿದ್ದೆ, ಏನು ಸಮಗಾರ ಮಾದಯ್ಯ ಅನ್ನೋನು, ಅವಾಗೆಲ್ಲ ಓಂಕಾರ ಶೆಟ್ಟಿ ಮತ್ತು ಲಿಂಗಮ್ಮನವರು ದೊಡ್ಡ ಕುಟುಂಬ ಉಡುತಡಿಯಲ್ಲಿ. ಏನು ಊರಲ್ಲಿ ಏನು ವ್ಯಾಪಾರಸ್ಥರು, ದೊಡ್ಡ ವ್ಯಾಪಾರಸ್ಥರು ಇರ್ತಾರೆ. ಅವರಿಗೆ ಪಾದರಕ್ಷೆಯನ್ನು ಹೊಲಿದು ಕೊಡ್ಲಿಕ್ಕೆ ಅವ್ರ ಮನೆಗೆ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಅಪ್ಪ ಅಮ್ಮ ಮಗಳು 3 ಜನರ ನಡುವೆ ಮಾತುಕತೆ ನಡೀತಾ ಇರುತ್ತೆ. ಏನೋ ಮಾತಾಡ್ತಾ ಕೂತಿರ್ತಾರೆ. ಅವನು ಪಾದರಕ್ಷೆ ತಗೊಂಡು ಬರ್ತಾನೆ. ಅಮ್ಮೋರೇ, ಪಾದರಕ್ಷೆ ತಂದಿದ್ದೀನಿ, ತೆಗೆದುಕೊಳ್ಳಿ ಅಂತ ಪ್ರಸಾದ ಸೇವನೆ ಮಾಡ್ತಿರ್ತಾರೆ 3 ಜನ. ಸರಿ, ಅವರು ಪರಿಪಾಠದಂತೆ ಅವಾಗಿನ ಕಾಲದಲ್ಲಿ ಪಾದರಕ್ಷೆ, ಕೆಲವೊಂದು ಕಾಯಕ ಮಾಡುವಂತಹವರು ಮನೆ ಒಳಗೆ ಸೇರಿಸ್ಕೊಳ್ಳೋ ಪರಿಪಾಠ ಇರಲಿಲ್ಲ. ಅಂದ್ರೆ ಅವ್ರನ್ನ ದೂರ ಇಡ್ತಿದ್ರು. ಮಡಿ ಮೈಲಿಗೆ ತುಂಬಾ ಇತ್ತು ಆಗಿನ ಕಾಲದಲ್ಲಿ. ಸೊ ಇಂತಹ ಮಡಿ ಮೈಲಿಗೆ, ಮೂಢನಂಬಿಕೆಗಳಿಗೆ
ಕಂದಾಚಾರಗಳಿಗೆ ದೊಡ್ಡ ಕ್ರಾಂತಿ ಆಯ್ತು 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣವರು ಮಾಡಿದ್ರು. ಆದ್ರೆ ಇಲ್ಲಿ ಮಹಾದೇವಿ ಅಕ್ಕನವರ ಜೀವನ ಚರಿತ್ರೆಯಲ್ಲೂ ಕೂಡ ಸಾಕಷ್ಟು ಇಂತಹ ಘಟನೆಗಳು ನಡೆಯುತ್ತೆ. ಅದನ್ನೆಲ್ಲ ದಿಟ್ಟತನದಿಂದ ತುಂಬಾ ಬಾಲ್ಯದಲ್ಲಿಯೇ ಅವರು ಧಿಕ್ಕರಿಸಿ ಅದನ್ನೆಲ್ಲ ವಿರೋಧ ಮಾಡಿ ಪ್ರತಿಭಟನೆ ಮಾಡ್ಲಿಕ್ಕೆ ಅಂತಹ ಒಂದು ಶಕ್ತಿಯನ್ನ ಧೈರ್ಯವನ್ನ ಅವರಲ್ಲಿ ಇತ್ತು. ಇವಾಗ ಮಾತುಕತೆ ನಡೀತಿರ್ಬೇಕಾದ್ರೆ ಪಾದರಕ್ಷೆ ತೆಗೆದುಕೊಳ್ಳಿ ಅಮ್ಮವ್ರೆ ಅಂತ ಅವರು ಮಾದಯ್ಯ ಹೇಳಿದಾಗ ಲಿಂಗಮ್ಮ ಒಂದು ಏರು ದನಿಯಲ್ಲಿ, ಏನು ಮಾದಯ್ಯ ನಿಮ್ಗೆ ಗೊತ್ತಿಲ್ವಾ, ಬಾಗ್ಲಿಂದ ಆಚೆ ನಿಂತು ಕೈಯಿಂದ ಒಳಗಡೆ ಇಟ್ಬಿಟ್ಟು ಹೋಗಿರು ನೀನು, ನಾವು ಆಮೇಲೆ ಎತ್ಕೊಳ್ತೀವಿ, ನಾವು ಪ್ರಸಾದ ಸೇವನೆ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಹೇಳಿದಾಗ ಆ ಪುಟ್ಟ ಹುಡುಗಿ ಕೂತಿರ್ತಾಳಲ್ಲ ಮಹಾದೇವಿ ಅಕ್ಕ ಅದನ್ನ ಗಮನಿಸ್ತಾ ಇರ್ತಾರೆ. ಅಮ್ಮ ಯಾಕೆ ಅವರು ಒಳಗ್ ಬರ್ಬಾರ್ದು, ಆಮೇಲೆ ಅವನು ಅಷ್ಟಕ್ಕೆ ಹೋಗೋದಿಲ್ರಿ ಪಾದರಕ್ಷೆ ತಂದವನು, ಅಮ್ಮ ನನಗೆ ತುಂಬಾ ಹಸಿವಾಗ್ತಾ ಇದೆ, ಏನಾದ್ರೂ ಊಟಕ್ಕೆ ಇದ್ರೆ ಪ್ರಸಾದ ಇದ್ರೆ ನನಗೆ ಸ್ವಲ್ಪ ಕೊಡಿ, ತುಂಬಾ ಹಸಿವಾಗ್ತಿದೆ ಅಂತ ಬೇಡ್ಕೊಳ್ತಾನೆ. ಅವಾಗ ಲಿಂಗಮ್ನವರು ತುಂಬಾ ಏರು ದನಿಯಲ್ಲಿ ಅವನಿಗೆ ಗದರ್ತಾರೆ. ಯಾಕೆ ಮಾದಯ್ಯ, ನಮ್ ಸಂಪ್ರದಾಯ ಎಲ್ಲ ನಿನಗೆ ಗೊತ್ತಿಲ್ವಾ, ನಾವು ಊಟಕ್ಕೆ ಕೊಡೋದಿಲ್ಲ, ಹಾಗೆ ಒಳಗ್ ಸೇರಿಸ್ಕೊಳ್ಳೋದಿಲ್ಲ ಅಂತ ನಿಮ್ ಪದ್ಧತಿ ಗೊತ್ತಿಲ್ವಾ, ಹೋಗು ಸುಮ್ನೆ ಪಾದರಕ್ಷೆಯನ್ನ ಇಟ್ಟು ಅಂತ ಹೇಳ್ಬಿಟ್ಟು ಹೇಳಿದಾಗ ಮಹಾದೇವಿ ಅಕ್ಕ ಅವರು ಅದನ್ನ ವಿರೋಧ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಅಮ್ಮ ಏನಮ್ಮ ನೀ ಹೇಳ್ತಿರೋದು, ಅವ್ರು ಯಾಕೆ ಒಳಗ್ ಬರ್ಬಾರ್ದು, ಪಾಪ ಅವನು ಹಸಿವು ಅಂತೆ ಬೇಡ್ಕೊಳ್ತಾ ಇದ್ದಾನೆ, ಮನೆಯಲ್ಲಿ ನಾವೆಲ್ಲ ಇಷ್ಟೆಲ್ಲ ಮಾಡಿದೀವಲ್ಲ, ನಾವು ಪ್ರಸಾದ ಸೇವನೆ ಮಾಡ್ತಾ ಇದ್ದೀವಿ, ಅವನಿಗೊಂದ್ ಸ್ವಲ್ಪ ಕೊಟ್ರೆ ನಮ್ಗೇನ್ ಕಡಿಮೆ ಆಗುತ್ತಾ ಅಂತ ಕೇಳ್ತಾರೆ. ಅವಾಗ ಲಿಂಗಮ್ಮ ಮಹಾದೇವಿ ಅಕ್ಕನವರಿಗೆ ಹೇಳ್ತಾರೆ, ಪುಟ್ಟ ನಿನಗೆಲ್ಲ ಇದೆಲ್ಲ ಗೊತ್ತಾಗಲ್ಲ, ಇದು ತುಂಬಾ ವರ್ಷಗಳಿಂದ ಶತಮಾನಗಳಿಂದ ನಮ್ಮ ಮನೆಯಲ್ಲಿ ಹಿರಿಯರು ಆಚರಣೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಂಪ್ರದಾಯ. ಇದನ್ನೆಲ್ಲ ಅವ್ರನ್ನೆಲ್ಲ ಪಾದರಕ್ಷೆ ಹೊಲಿಯುವಂತ ಕೆಲಸ ಮಾಡೋರ್ನ ಮನೆ ಒಳಗೆ ಸೇರಿಸಿದ್ರೆ ಮನೆಯೆಲ್ಲ ಮೈಲಿಗೆ ಆಗುತ್ತೆ, ಅವರಿಗೆ ಊಟಕ್ಕೆ ಹಾಕಿದ್ರೆ ಅವರಿಗೆ ಪ್ರಸಾದ ಕೊಟ್ಬಿಟ್ರೆ ಮನೆಯೆಲ್ಲ ಮೈಲಿಗೆ ಆಗಿ ಮನೆ ಒಳಗಡೆ ಹಾವು ಚೇಳು ಎಲ್ಲ ಸೇರ್ಕೊಳ್ತವೆ, ಇದು ನಮ್ಮ ಮನೆಯ ಸಂಪ್ರದಾಯ ಅಲ್ಲ ಅಂತ ಮಗಳಿಗೆ ತಿಳಿ ಹೇಳ್ತಾರೆ. ಅವಾಗ ಮಹಾದೇವಿ ಅಕ್ಕನವರಿಗೆ ಇನ್ನೂ ಕೋಪ ಬರುತ್ತೆ. ಇದೆಂತ ಸಂಪ್ರದಾಯಮ್ಮ, ಯಾರ್ ಮಾಡಿದ್ದು, ಅಪ್ಪ ಏನಪ್ಪ ಅಮ್ಮನಿಗೆ ಗೊತ್ತಾಗಲ್ವಾ, ನೀವೇನ್ ಸುಮ್ಮನೆ ಇದ್ದೀರಲ್ಲ ಅಂತ ತಂದೆಗೆ ಪ್ರಶ್ನೆ ಮಾಡ್ತಾರೆ ಮಹಾದೇವಿ ಅಕ್ಕ. ಅವಾಗ ಓಂಕಾರ ಶೆಟ್ಟಿ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ತುಂಬಾ ದಿನಗಳಿಂದ ಅವ್ರಿಗೆ ಈ ಒಂದು ಬದಲಾವಣೆಯ ಹಂಬಲ ಮನಸ್ಸಿನೊಳಗೆ ಇರ್ತಿತ್ತು. ಆದರೆ ಲಿಂಗಮ್ಮನನ್ನ ಪ್ರೀತಿಯ ಮಡದಿಯನ್ನ ವಿರೋಧ ಮಾಡುವಷ್ಟು ಧೈರ್ಯ ಮತ್ತ ಅಕ್ಕಪಕ್ಕದ ಮನೆಯವರ ಸಲುವಾಗಿ ಹೆದರ್ತಾ ಇರ್ತಕ್ಕಂಥ ಲಿಂಗಮ್ಮನಿಗೆ ಬೇಸರ ಮಾಡಬಾರ್ದು ಅನ್ನೋ ವಿಷಯದಲ್ಲಿ ಒಂದ್ ಸ್ವಲ್ಪ ಹಿಂದೆ ಇಟ್ಟು ಹಾಕ್ತಾ ಇರ್ತಾರೆ ಓಂಕಾರ ಶೆಟ್ಟಿ. ಮಗಳು ಪ್ರಶ್ನೆ ಮಾಡ್ತಾಳೆ, ಹೌದು ಪುಟ್ಟ ನೀನ್ ಹೇಳಿದ್ ತುಂಬಾ ಸರಿಯಾಗಿದೆ ಅಂತ ಹೇಳಿದಾಗ ಲಿಂಗಮ್ಮ ತಾನೇ ಮಧ್ಯೆ ಬಾಯಿ ಹಾಕಿ, ನೀವು ಸುಮ್ಮನೆ ಕೂತ್ಕೊಳ್ರಿ, ಫಸ್ಟು ನಿಮ್ಮ ಮುದ್ದಿನ ಮಗಳಿಗೆ ಬುದ್ಧಿ ಹೇಳ್ರಿ, ಫಸ್ಟು ನೀವು ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಡ್ರಿ ಅಂತ ಹೇಳಿದಾಗ ಅಮ್ಮ ತುಂಬಾ ಒಂದು ದುಃಖನೂ ಇರುತ್ತೆ, ಆವೇಶ ಇರುತ್ತೆ ಆ ಪುಟ್ಟ ಬಾಲಕಿ ಅಕ್ಕ ಮಹಾದೇವಿ ತಾಯಿಯಲ್ಲಿ. ಆ ಒಂದು ಸಂಭಾಷಣೆಯನ್ನ ಮಾತಾಜಿಯವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅಮ್ಮ ನೀನೇನಮ್ಮ ಇಷ್ಟೆಲ್ಲ ಅಪ್ಪ ದಿನಂಪ್ರತಿ ಓದುವಂತಹ ಎಲ್ಲ ಆಧ್ಯಾತ್ಮಿಕ ವಿಷಯಗಳನ್ನ ಕಥೆಗಳನ್ನ ಇಷ್ಟೆಲ್ಲ ಅವ್ರ ಮುಂದ್ ಕೂತ್ಕೊಂಡು ಕೇಳ್ತಿರ್ತೀಯ, ದಿನಾ ಕೇಳ್ತೀಯ, ಮತ್ತೆ ಪ್ರತಿದಿನ ತಪ್ಪದೆ ಗುರುಲಿಂಗ ದೇವರ ಮಠಕ್ಕೆ ಹೋಗಿ ಅಲ್ಲಿ ಸಿಗ್ತಕ್ಕಂಥ ಬೋಧೆನೂ ಕೂಡ ಕೇಳ್ಕೊಂಡ್ ಬರ್ತೀಯ. ಇಷ್ಟೆಲ್ಲ ಕೇಳಿದ್ರು ಕೂಡ ನೀನ್ ಇನ್ನೂ ಅದೇ ಅಪ್ಪ ಹಾಕಿದ ಆಲದ ಮರ ಅಂತ ಹಿರಿಯರು ಮಾಡಿ ಬರ್ತಕ್ಕಂಥ ಮೂಢ ಸಂಪ್ರದಾಯಗಳನ್ನ ಆ ಆಚರಣೆಗಳನ್ನ ಮಾಡ್ತಾ ಇದೆಯಲ್ಲ, ನಿನಗೇನಮ್ಮ ಹೇಳೋದು, ಯಾವ ಶಾಸ್ತ್ರ ಹೇಳುತ್ತೆ ಹೀಗ್ ಮಾಡ್ಬೇಕು ಅಂತ? ಅಲ್ಲ, ಆ ಸಮಗಾರ ಮಾದಯ್ಯ ಇದಾನಲ್ಲ, ಅವನು ಕೂಡ ನಮ್ಮ ಹಾಗೆ ಮನುಷ್ಯ ತಾನೆ, ಅವನಿಗೂ ಜನನ ಇದೆ, ಮರಣ ಇದೆ, ಹಸಿವಿದೆ, ಬುದ್ಧಿ ಇದೆ, ಕೈ ಕಾಲಿದೆ, ಎಲ್ಲ ನಮಗೇನೇನಿದೆ ಅವನಿಗೂ ಕೂಡ ಅದೆಲ್ಲನೂ ಇದೆ. ಸೊ ಅವನು ಕೂಡ ನಮ್ಮ ಹಾಗೆ ಕಾಣದೆ ಅವನಿಗೆ ಕೊಟ್ರೆ ನಿನಗೆ ಎಲ್ಲಿ ಮೈಲಿಗೆ ಆಗುತ್ತೆ? ಇದನ್ನ ಯಾವ ಶಾಸ್ತ್ರದಲ್ಲಿ ಹೇಳಿದ್ದಾರೆ? ಅಪ್ಪ ಬಸವಣ್ಣವರೇ ಹೇಳಲ್ಲ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂತ ಹೇಳಲ್ವೇನಮ್ಮ? ಅಪ್ಪ ಬಸವಣ್ಣವರೇ ಹೇಳಿದ್ದಾರೆ. ನೀನೇನಮ್ಮ ಇನ್ನೂ ಹಳೆಯ ಕಾಲದಲ್ಲೇ ಓಬಿರಾಯನ ಕಾಲದಲ್ಲೇ ಇದ್ಕೊಂಡ್ಬಿಟ್ಟು
ಈ ರೀತಿ ಮಾಡ್ತೀಯಾ, ನಿನ್ನ ಬುದ್ಧಿಗೆ ನಾನು ಏನ್ ಹೇಳ್ಬೇಕು ಅಂತ ಅಮ್ಮನ್ನೇ ಪ್ರಶ್ನೆ ಮಾಡುವಂತ ಧೈರ್ಯ ಮಾಡ್ತಾಳೆ ಮಹಾದೇವಿ ಅಕ್ಕ. ಈ ಒಂದು ಸಂಭಾಷಣೆಯನ್ನ ಕೇಳ್ತಾ ಓಂಕಾರ ಶೆಟ್ಟಿ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಮನಸ್ಸಲ್ಲೇ ಅನ್ಕೊಳ್ತಾರೆ, ಅಮ್ಮ ಪುಟ್ಟ ಕಂದನಿಗೆ, ಪುಟ್ಟ ನನ್ನ ಮಗಳಾಗಿ, ನಿನ್ನನ್ನ ಮಗಳಾಗಿ ಪಡೆದಿರ್ತಕ್ಕಂಥ ನಾನೇ ಧನ್ಯ. ನಿನ್ನಿಂದಲಾದ್ರೂ ಈ ಮನೆಯಲ್ಲಿ ಒಂದು ಬದಲಾವಣೆಯ ಸಂದರ್ಭ ನಡೀಲಿ. ನಿನ್ನಿಂದಲಾದ್ರೂ ಈ ಒಂದು ಏನು ಮೂಢ ಸಂಪ್ರದಾಯಗಳು ಏನಿದಾವೋ ಅವೆಲ್ಲ ಹೋಗಿ ಒಂದು ಕ್ರಾಂತಿ ಆಗ್ಲಿ ಮಗಳೇ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷ ಪಡ್ತಾರೆ ಓಂಕಾರ ಶೆಟ್ಟಿ. ಅವಾಗ ಲಿಂಗಮ್ಮನವರು ಹೇಳ್ತಾರೆ, ಮತ್ತೆ ಹೇಳ್ತಾಳೆ, ನಿನಗೆ ಗೊತ್ತಾಗಲ್ಲ, ಸುಮ್ನಿರು, ನೀನು ಏನೇನೋ ತಲೆ ಹರಟ ಮಾಡ್ಬೇಡ, ಒಂದು 4 ಅಕ್ಷರ ಕಲ್ತಿದ್ದೆ ಅಂತ ಹೇಳ್ಬಿಟ್ಟು ನಿನಗೆ ಇವಾಗ ನೋಡಿದ್ರೆ ಎಲ್ಲರೂ, ನಿಮ್ಮಪ್ಪ ನೋಡಿದ್ರೆ ನಿನಗ ಶಾಲೆಗೆ ಸೇರ್ಸೋದಲ್ದೆ ಅಕ್ಕಪಕ್ಕದ ಮನೆಯ ಹೆಣ್ಮಕ್ಳನ್ನು ಕೂಡ ನಿನ್ ಜೊತೆಗೆ ಸೇರಿಸಿ ಅವರನ್ನು ಶಾಲೆ ಕಲ್ಲು ಹಾಗೆ ಮಾಡ್ಬಿಟ್ರು. ನಿಮ್ಮ ಅಪ್ಪನಿಗಂತರೂ ಬುದ್ಧಿ ಇಲ್ಲ ನೋಡು, ಇವಾಗ ನಿನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ, ಎಷ್ಟು ನಿನಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಎಲ್ಲ ಅವ್ರು ಮಾಡಿದ ತಪ್ಪು. ನಿನ್ನನ್ನು ಕೆಡ್ಸೋದಲ್ದ ಅಕ್ಕಪಕ್ಕದ ಮಕ್ಕಳನ್ನು ಕೂಡ ನಿಮ್ಮಪ್ಪ ಕೆಡ್ಸಕ್ ಹೊರಟಿದ್ದಾರೆ. ಅಂದ್ರೆ ಅವರಾದ್ರೂ 10 ವರ್ಷಕ್ಕೆ ಶಾಲೆ ಬಿಡಿಸಿ ಮನೆಯಲ್ಲೇ ಇರ್ಸ್ಕೊಂಡ್ಬಿಟ್ರು ತಮ್ಮ ಮಕ್ಕಳನ್ನ. ನಿನಗ್ ನೋಡಿದ್ರೆ 12 ವರ್ಷ ಆಗ್ತಾ ಇದೆ, ನಿನಗಿನ್ನೂ ಶಾಲೆ ಬಿಡಿಸಿಲ್ಲ. ಅದೇ ನಾವು ಮಾಡಿದ್ದು ದೊಡ್ಡ ತಪ್ಪು. ನಿಂದು ಉದ್ದಟತನ ಯಾಕೋ ಜಾಸ್ತಿ ಆಯ್ತು ಅಂತ ಲಿಂಗಮ್ಮ ತುಂಬಾ ಕೋಪ ಮಾಡ್ತಾಳೆ ಮಗಳಿಗೆ. ನೋಡ್ರಿ, ಎಲ್ಲ ನೀವು ಮಾಡಿದ್ದು ಅಂತ ಹೇಳ್ಬಿಟ್ಟು ಓಂಕಾರ ಶೆಟ್ಟಿ ಅವ್ರಿಗೆ ಹೇಳಿದಾಗ ಓಂಕಾರ ಶೆಟ್ಟಿ ಅವರು ಅವಾಗ ಹೇಳ್ತಾರೆ, ಅಲ್ಲ ಲಿಂಗ, ಯಾಕೆ ನೀನು ಇಷ್ಟೊಂದು ಲೌಕಿಕವಾಗಿ ವಿಚಾರ ಮಾಡ್ತಾ ಇದೀಯಾ? ದಿನಂಪ್ರತಿ ಗುರುಗಳ ವಾಣಿ ಕೇಳ್ತೀಯ, ನಾನು ಓದಿದ್ದನ್ನೆಲ್ಲ ಕೇಳ್ಕೊಳ್ತೀಯ, ಒಮ್ಮೊಮ್ಮೆ ಎಷ್ಟು ಜಾಣೆ ಆಗಿರ್ತೀಯ, ಒಂದೊಂದ್ಸರ್ತಿ ಎಷ್ಟು ದಡ್ಡಿ ತರ ಆಡ್ತೀಯ. ಯಾಕೆ ಮನುಷ್ಯಳಾಗು ಲಿಂಗ ನೀನು, ಯಾಕೆ ಹಿಂಗ್ ಆಡ್ತಿದೀಯ? ಮಗಳು ತಪ್ಪು ಮಾಡಿದ್ರೆ ನಾನು ಖಂಡಿತ ಬುದ್ಧಿ ಹೇಳ್ತಿದ್ದೆ, ಆದ್ರೆ ಅವಳು ತಪ್ಪೇನು ಮಾಡ್ತಿಲ್ವಲ್ಲ, ಅವಳ ಮಾತಲ್ಲಿ ಯಾವ ತಪ್ಪು ನನಗೆ ಅನಿಸ್ತಾ ಇಲ್ಲ. ಹೌದು, ನಿಮ್ ಮುದ್ದಿನ ಮಗಳು ಏನ್ ಮಾಡಿದ್ರು ನಿಮ್ಗೆ ಒಳ್ಳೇದೇ ಇರುತ್ತೆ. ಅಲ್ಲ, ಇಷ್ಟೆಲ್ಲ ವಾದ ಮಾಡ್ತಿದ್ದಾಳೆ, ನಿಮಗೊಂದ್ ಸ್ವಲ್ಪನೂ ಕೋಪನೇ ಬರ್ತಿಲ್ವಾ ಅವಳ ಮೇಲೆ? ಕೋಪ ಮಾಡಕ್ಕೆ ಅವಳು ಏನು ತಪ್ಪೇ ಮಾಡಿಲ್ವಲ್ಲ. ನೀನು ಮೊದಲು ಬದ್ಲಾಗು. ಯಾಕಂದ್ರೆ ಹಿಂದೆ ಮಾಡ್ಕೊಂಡು ಬಂದ ತಂದೆ ತಾಯಿ ಮಾಡಿದ್ದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಏನು ಇಲ್ಲ. ನಾವು ಅವ್ರಿಗೆ ಆ ಕಾಲದಲ್ಲಿ ಅಷ್ಟು ಜ್ಞಾನ ಇತ್ತು, ಅವ್ರು ಹಾಗೆ ಬದುಕಿದ್ರು, ಅವ್ರು ಹಂಗೆ ಬದುಕಿದ್ರು ಅಂತ ನಾವು ಅದೇ ರೀತಿ ಯಾಕೆ ಬದುಕ್ಬೇಕು ಅಂತ ಮಾತಾಡಿದಾಗ ಮಹಾದೇವಿ ಅಕ್ಕ ತುಂಬಾ ಸಿಟ್ಟಿಂದ ಹೇಳ್ತಾಳೆ, ನೋಡು ಬದಲಾವಣೆ ಇವಾಗ ಅಪ್ಪ ಬಸವಣ್ಣವರೇ ಹೇಳಿದ್ದಾರೆ, ನೀನೇನಾದ್ರೂ ಇವತ್ತು ಅವ್ರಿಗೆ ಊಟಕ್ಕೆ ಹಾಕದೇ ಇದ್ರೆ, ನಾನು ಬಸವಣ್ಣವ್ರು ಹೇಗೆ ಮನೆ ಬಿಟ್ಟು ಹೋಗಿದ್ದಾರೆ ನಾನು ಹಂಗೆ ಹೋಗ್ಬಿಡ್ತೀನಿ, ಇದು ಮಾತ್ರ ಶತಸಿದ್ಧ, ಇದರಲ್ಲಿ ನಂದು ಯಾವುದೇ ಬದಲಾವಣೆ ಇಲ್ಲ ಅಂತ ಆ ಪುಟ್ಟ ಹುಡುಗಿ ತುಂಬಾ ಸಿಟ್ಟಿನಿಂದ ಹೇಳಿದಾಗ ಅವಾಗ ಲಿಂಗಮ್ಮ ಹೇಳ್ತಾಳೆ, ಪುಟ್ಟ ಯಾಕಿಷ್ಟು ಹಠ ಮಾಡ್ತೀಯಾ? ಗಾಬರಿನೂ ಆಗ್ತಾಳೆ. ಯಾಕಂದ್ರೆ ಮಗಳು ಚಿಕ್ಕ ವಯಸ್ಸಿನಿಂದ ಕೆಲವೊಂದು ವಿಷಯದಲ್ಲಿ ಎಷ್ಟು ಹಠ ಮಾಡಿ, ತುಂಬಾ ರಂಪಾಟ ಮಾಡಿ, ಮೈ ಎಲ್ಲಾ ಕೆಂಪು ಮಾಡ್ಕೊಂಡು ಇನ್ನೇನು ಅವಳಿಗೆ ಏನಾದ್ರೂ ಆಗ್ಬಿಡುತ್ತೋ ಅನ್ನೋ ಗಾಬರಿ ಆದಂತಹ ವಿಷಯಗಳು ಸಾಕಷ್ಟು ಸಂದರ್ಭದಲ್ಲಿ ನಡೆದಿರುತ್ತೆ. ಹಾಗಾಗಿ ಲಿಂಗಮ್ಮ ಭಯಭೀತಳಾಗ್ತಾಳೆ. ಆದ್ರೂ ಮತ್ತೆ ಕೇಳ್ತಾಳೆ ಮಗಳಿಗೆ ತಂದೆಗೆ ಪ್ರಶ್ನೆ ಹಾಕ್ತಾಳೆ, ಅಲ್ಲ, ಬಸವಣ್ಣವರು ಅವತಾರ ಪುರುಷರು, ಅವರು ಸಾಧನೆ ಮಾಡಿದ ಹಾಗೆ ಅವರು ನಡೆದು ಬಂದಂತಹ ದಾರಿಯಲ್ಲಿ ನಾವು ನಡೆಯಕ್ಕಾಗುತ್ತಾ? ಅವ್ರು ಮಾಡಿದಂತ ಸಾಧನೆ ನಾವೆಲ್ಲಿ ಮಾಡಕ್ಕಾಗತ್ತೆ? ಅದು ಯಾಕಾಗಲ್ಲ ಅಂತ ಮಗಳು ಮತ್ತೆ ಮರು ಪ್ರಶ್ನೆ ಮಾಡ್ತಾಳೆ. ಅವರು ಅವತಾರ ಪುರುಷರು, ಸಾಧನೆ ಮಾಡಿದ್ರು, ಅವ್ರಿಗೆ ಮಾಡಕ್ಕಾಯ್ತು, ನಮಗೆ ಯಾಕೆ ಆಗ್ಬೇಕು, ಆಗಲ್ಲ ನಮ್ಮಿಂದ ಅಂತ ಹೇಳಿದಾಗ ಖಂಡಿತ ಸಾಧ್ಯ, ಯಾಕಾಗಲ್ಲ? ಅವ್ರಂತ್ರೂ ಬುದ್ಧಿ ಇರ್ಲಿಲ್ಲ, ನಿಮ್ಮ ತಂದೆ ತಾಯಿ ಹಿರಿಯರಿಗೆಲ್ಲ ಬುದ್ಧಿ ಇರ್ಲಿಲ್ಲ, ನಿನಗೆಲ್ಲ ಜ್ಞಾನ ಇದೆಯಲ್ಲಮ್ಮ, ನೀನ್ ಯಾಕೆ ಬದಲಾಗಬಾರ್ದು? ಬದಲಾವಣೆ ಆಗ್ಲೇಬೇಕು. ಇಲ್ಲ ಅಂದ್ರೆ ಇವತ್ತು ನನ್ನ ಮಾತು ನಡಿಲೇಬೇಕು. ಇಲ್ಲ ಅಂದ್ರೆ ಅಪ್ಪ ಬಸವಣ್ಣವ್ರು ಹೇಗೆ ಮನೆ ಬಿಟ್ಟು ಹೋದ್ರು, ನಾನು ಇವತ್ತು ಮನೆ ಬಿಟ್ಟು ಹೋಗ್ತೇನೆ, ಖಂಡಿತ ಇದು ಸಾಧ್ಯ ಅಂತ ಹೇಳ್ಬಿಟ್ಟು ಹಠ ಹಿಡ್ಕೊಂಡು ಮಗಳು ಕೂತ್ಕೊಂಡಾಗ ಲಿಂಗಮ್ಮನಿಗೆ ತುಂಬಾ ಗಾಬರಿ ಆಗುತ್ತೆ. ಓಂಕಾರ ಶೆಟ್ಟಿಯವರು ಮನಸ್ಸೊಳಗೆ ಸಂತೋಷ ಪಡ್ತಾ ಇರ್ತಾರೆ. ಹೀಗೆ ಮಗಳ ಹಠಕ್ಕೆ ತಲೆಬಾಗಿ, ಯಾಕಂದ್ರೆ ಮಗಳ ಹಠ ಗೊತ್ತು ಲಿಂಗಮ್ಮನಿಗೆ, ಮಗಳ ಮೇಲೆ ಅಪಾರ ಪ್ರೀತಿ. ಯಾಕಂದ್ರೆ ಜೀವನದಲ್ಲಿ ಒಂದೇ ಒಂದು ಕೊರಗನ್ನ ಬಂಜೆತನ ಅನ್ನೋ ಒಂದು ಪಟ್ಟವನ್ನ ತೊಡೆದು ಹಾಕಿ ಅತ್ಯಂತ
ವಾತ್ಸಲ್ಯಮಯಿ ಆದಂತಹ ಲಿಂಗಮ್ಮನಿಗೆ ಆ ಮಗುವಿನಿಂದ ತುಂಬಾ ಸಂತೋಷವಾಗಿರುತ್ತೆ ಜೀವನದಲ್ಲಿ. ಮಗಳ ಹಠ ಎಲ್ಲ ಗೊತ್ತು ಅವಳಿಗೆ. ಹಾಗಾಗಿ ಮಗಳ ಮೇಲಿನ ಪ್ರೀತಿಗೆ ಮನಸೋತು ತನ್ನ ಮನಸ್ಸಲ್ಲಿರ್ತಕ್ಕಂಥ ಹಠವನ್ನ ನೂರಾರು ವರ್ಷಗಳಿಂದ ಪಾಲಿಸಿಕೊಂಡು ಬಂದಂತಹ ಸಂಪ್ರದಾಯವನ್ನ ಮುರಿದು ಮಗಳ ಮೇಲಿನ ವಾತ್ಸಲ್ಯ ಪ್ರೀತಿಗೋಸ್ಕರ ಆ ಮಾದಯ್ಯನಿಗೆ ಪ್ರಸಾದಕ್ಕೆ ಕೊಡ್ತಾರೆ. ತುಂಬಾ ಸಂತೋಷ ಆಗುತ್ತೆ ಓಂಕಾರ ಶೆಟ್ಟಿಗೆ. ಹೀಗೆ ನಡೀತಾ ಇರುತ್ತೆ ಅವರ ಸಂಭಾಷಣೆ. ಮುಂದೆ ಇನ್ನೂ 2-3 ಸಂದರ್ಭ ಬರುತ್ತೆ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಮಾತಾಜಿ ಅವರು. ಇದೇ ಅಧ್ಯಾಯವನ್ನ ನಾಳಿನ ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.